ಭಾವೈಕ್ಯತೆಯಿಂದ ಜರುಗಿದ ಶ್ರೀ ಹಜರತ್ ಪೀರ್ ದವಲ ಮಲ್ಲಿಕರ ಜಾತ್ರಾ ಮಹೋತ್ಸವ. ಹೌದು ವೀಕ್ಷಕರ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಬೈರಾಮಡಗಿ ಗ್ರಾಮದ ಭಕ್ತರ ಆರಾಧ್ಯ ದೈವ, ಭಕ್ತರ ಈಡೇರಿಕೆಗಳನ್ನು ಈಡೇರಿಸುವ ಏಕೈಕ ದೈವರು ಶ್ರೀ ಹಜರತ್ ಪೀರ್ ಪೈಗಂಬರ್ ದವಲ ಮಲ್ಲಿಕರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಗಂಧ ದೀಪದ ಭವ್ಯ ಮೆರವಣಿಗೆ ಕೂಡ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಜಾತ್ರೆಯನ್ನು ಬಹಳ ಯಶಸ್ವಿಗೊಳಿಸಿದರು. ವರದಿ ಉಮೇಶ್ ಚಿಲರಿ, ಅಫಜಲ್ಪುರ. ಮಚ್ಚಂದ್ರ ಬೈರಾಮಡಿಗೆ ನಮ್ಮದು ಸ್ಥಳ ರೀ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬೈರಾಮಡಿ ಗ್ರಾಮದಲ್ಲಿ ದೌಲ್ ಮಲಿಕ್ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ. ಈ ಗುಡಿದು ಹೇಳಬೇಕಂದ್ರೆ, ಈ ಗುಡಿ ಪೂಜಾರಿ ಸುತಾರ್ ಮನೆತನದವರು. ಪ್ರತಿ ವರ್ಷ ತಳಾಂತರದಿಂದ ಬಂದು ಒಂದು ಮನೆತನಕ್ಕೆ ಪೂಜಾರಿಕೆ ಅವರಿಗೆ ಆಗಿದೆ. ನಮ್ಮ ಗ್ರಾಮದ ಹಿರಿಯರು ಪೊಲೀಸ್ ಗೌಡರಾಗಿಂತ ಬಸವರಾಜ್ ಪೊಲೀಸ್ ಪಾಟೀಲ್ ಅವರು ಹಾಗೂ ಹಿರಿಯರಾಗಿರುವಂಥ ಯಶವಂತರಾವ್ ಪಾಟೀಲ್ ಬಿರಾದರ್ ಅವರು, ಮಲ್ಲುಗೌಡರವರು ಮತ್ತು ಬಸವರಾಜ ಹಿರಗುಂಡಿ ಅವರು, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಆರಾಧ್ಯ ದೇವರಾಗಿರುವಂಥ ಅವರ ಗುರು ಶಿಷ್ಯರಾಗಿರುವಂಥ ದೌಲ್ ಮಲ್ಲಿಕ್ ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ 3 ದಿವಸ ಕಾರ್ಯಕ್ರಮ. ಇವತ್ತಿನ ದಿವಸ 1ನೇ ತಾರೀಕು ಗಂಧ, 2ನೇ ತಾರೀಕು ದೀಪ, 3ನೇ ತಾರೀಕು ಕುಸ್ತಿ ಆಗಲಿದೆ. ತಾವೆಲ್ಲರೂ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ದೌಲ್ ಮಲಿಕ್ ಟ್ರಸ್ಟ್ ವತಿಯಿಂದ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗುರು ಹಜರತ್ ಪೀರ್ ದೌಲ್ ಮಲಿಕ್ ಪಾದಕ್ಕೆ ನಮಸ್ಕಾರ ಸಲ್ಲಿಸುತ್ತಾ, ಅದೇ ರೀತಿಯಾದಂಥ ಆರಾಧ್ಯ ದೇವರಾದಂಥ ನಮ್ಮ ಶ್ರೀಕಂಠ ಶಿವಾಚಾರ್ಯ ಪಾದ ನಮಸ್ಕಾರ ಸಲ್ಲಿಸುತ್ತಾ, ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕ ಬೈರಾಮಡಿ ಗ್ರಾಮದ ತಳತಳಂತ್ರ ಈ ದೌಲ್ ಮಲಿಕ್ ಜಾತ್ರಾ ಮಹೋತ್ಸವವನ್ನು ನಮ್ಮ ದೇವಸ್ಥಾನ ಮುಸ್ಲಿಂ ಆದರೂ ಕೂಡ ಹಿಂದೂ ಪೂಜಾದ ಇವತ್ತು ಹಿಂದೂ ದೇವಸ್ಥಾನ ಅನ್ಸಿದ ಪ್ರತಿ ಕೂಡ ಜಾತಿ ಭೇದ ಭಾವನೆಗಳು ಕೂಡ ಯಾವೂ ಇಲ್ಲ. ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಕಲ್ತು ಕೂಡ ಜಾತ್ರೆ ಮಹೋತ್ಸವ ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಸುತ್ತಮುತ್ತಿನ ಹಳ್ಳಿನ ಇವತ್ತು ದಿಕ್ಷಂಗಿ ಆಗಿರ್ಬೋದು, ಗೊಬ್ಬೂರ್ ಆಗಿರ್ಬೋದು, ಚೌಡಾಪುರ ಆಗಿರ್ಬೋದು, ಹಲವು ಹಳ್ಳಿಗಳ ಪ್ರತಿಯೊಂದು ಕೂಡ ಹಳ್ಳಿ ಕೂಡ 1 ತಾರೀಕು ಗಂಧ, 2ನೇ ತಾರೀಕು ದೀಪ, 3ನೇ ತಾರೀಕು ಕುಸ್ತಿ ಅದ. ನಾಳೆ ತಪ್ಪದೆ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಜಾತ್ರಾ ಮಹೋತ್ಸವಕ್ಕೂ ಬರಬೇಕಂತೇಳಿ ಪ್ರಾರ್ಥನೆ ಮಾಡ್ತಿದ್ದೀವಿ.